ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪ ಹರೀಶ್ ಖುಷಿಗೊಂಬೆ. ಇವತ್ತಿನ ವ್ಲಾಗು ತಮಿಳಲ್ಲಿ ನೋಡೇ ಇರ್ತೀರ. ಸೊ ಇವತ್ತು ಸಂಡೇ ಅಲ್ವಾ, ಏಕಾದಶಿ. ಹಾಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ ಇವತ್ತು. ಪೂಜೆ ಮನೇಲೇ ಪೂಜೆ ಮಾಡೋಕ್ಕೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಆಫೀಸಿಂದ, ಟೆಂಪಲ್ಗೆ ಹೋಗೋಣ ರೆಡಿಯಾಗಿ ಅಂತ. ಸೊ ನಾವು ನನ್ನ ಹಸ್ಬೆಂಡ್ ಬಂದ ತಕ್ಷಣ 3 ಜನನೂ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಅಂದರೆ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ. ಸೊ ಹಾಗಾಗಿ ನಾವು ಅದೇ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹೋಗಿ ಅಲ್ಲಿ ಟೆಂಪಲ್ ಒಳಗಡೆ ಹೋಗೋಣ ಅಂತ ಎಂಟ್ರೆನ್ಸಿಂದ ಹೋಗ್ತೀವಿ. ನನ್ನ ಮಗ ಹೊಡೆದೋಗಿರೋ ದೇವರೆಲ್ಲ ನೋಡಿ, ಅಮ್ಮ ನೋಡಿ ಹಿಂಗೆ ಬಿಸಾಕಿದ್ದಾರೆ ಅಂತಿದ್ದ. ಅದಕ್ಕೆ ಹೊಡೆದೋಗಿದೆ ಕಣೋ, ಅದಕ್ಕೆ ಬಿಸಾಕಿದ್ದಾರೆ ಅಂತ ಹೇಳಿ 3 ಜನನೂ ಕಾಲು ತೊಳ್ಕೊಂಡು ಅರ್ಚನೆ ಮಾಡ್ಸೋಕ್ಕೆ ನಮ್ಮನೆಯವರು ತುಳಸಿ ಹಾರ ತೊಗೊಂಡ್ರು. ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ. ಸೊ ಒಳಗಡೆ ಹೋಗಿ ಆರತಿ ಪೂಜೆ ಮಂಗಳಾರತಿ ಎಲ್ಲ ತೊಗೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಬರಬೇಕಾದ್ರೆ ಯಾಕೋ ಮನಸ್ಸು ತಡಲಿಲ್ಲ. ದೇವ್ರದ್ದು ಫೋಟೋ ತೆಗಿಬೇಕಂತ ಝೂಮ್ ಮಾಡಿ ಅದನ್ನು ಸ್ವಲ್ಪ ಮಾಡಿಕೊಂಡೆ. ಬರ್ತಾ ಡಾಗ್ ಸಿಕ್ತು. ಡಾಗು ಏನಪ್ಪ ನನ್ನ ನೋಡಿ ಹಿಂಗೆ ಬರ್ತಾ ಇತ್ತು, ಏನಪ್ಪ ಅಂತ ಅಂದ್ವಿ. ಮತ್ತು ಅಲ್ಲಿಂದ ಹೊರಟ್ವಿ. ಬರ್ತಾ ಇರಬೇಕಾದ್ರೆ ಬಿಗ್ ಡೇ ಆಫರ್ ನಡೀತಾ ಇತ್ತು ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಹಿಂಗೇನೇನು ಬೇಕು ತಗೊಂಡ್ಬಂದ್ವಿ. ಒಂದಷ್ಟು ಅವ್ರಿಗೇನು ಶಾಂಪೂ ಏನೇನೋ ಬೇಕು ಅಂತ ಇದ್ರು ನೋಡ್ತಾ ಇದ್ರು. ತೊಗೊಂಡ್ರು 2 ಪರ್ಫ್ಯೂಮು ಮತ್ತು ನಾನು ಗ್ರೀನ್ ಟೀ, ಆಲ್ಮಂಡ್ ಆಯಿಲು ಮತ್ತು ಏನೇನೋ ಏನು ಬೇಕು ಅನ್ನಿಸ್ತು ಇಂಪಾರ್ಟೆಂಟು ಅದು ತೊಗೊಂಡ್ವಿ. ಮತ್ತು ಆಫರ್ ನಡೀತಿತ್ತಲ್ಲ, ಪಾತ್ರೆನೂ ನೋಡೋಣ ಅಂತೇಳ್ಬಿಟ್ಟು ಹೋದ್ವಿ. ಕುಕ್ಕರ್ ತೊಗೊಂಡ್ವಿ. ನಮ್ಮದು ಕುಕ್ಕರ್ ತುಂಬ ವರ್ಷದ್ದು, ಹಾಗಾಗಿ ಇರಲಿ ಒಂದೊಂದು ಹೊಸದು ಅಂತೇಳ್ಬಿಟ್ಟು ಎತ್ಕೊಂಡ್ವಿ. ಒಂದು ಟ್ರಾನ್ಸ್ಪರೆಂಟ್ ಪ್ಯಾನ್ ಬೇಕು ಅಂತ ಹೇಳಿದರು. ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಳಗಡೆ ಹೋದ್ವಿ. ಹಾಗೆ ಎಲ್ಲ ಕಂಪಾರ್ಟ್ಮೆಂಟ್ಗಳನ್ನೂ ಸುತ್ತಾಕ್ತಾ ಇದ್ವಿ. ನನ್ನ ಮಗ ಅಂತ ಈ ಕಡೆ ಕಂಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಆ ಕಡೆ ಕಂಪಾರ್ಟ್ಮೆಂಟಲ್ಲಿ ಬರ್ತಿದ್ದೆ, ಆ ಥರ ಮಾಡ್ತಾಯಿದ್ದೆ. ಈ ಕಡೆ ಹೋದ್ರೆ ಆ ಕಡೆ ಬರೋದು, ಆ ಕಡೆ ಹೊಡೆದ್ರೆ ಈ ಕಡೆ ಬರೋದು. ಸರಿ ಅಂತೇಳ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲಿರೋರನ್ನೆಲ್ಲ ಮಾತಾಡಿಸ್ತಿದ್ದೆ ನನ್ನ ಮಗ ಪಾಪ. ನಾನು ಗ್ರೀನ್ ಟೀ ಎಲ್ಲ ಸ್ವಲ್ಪ ತೊಗೊಂಡೆ, ಏನೇನು ಬೇಕೆಲ್ಲ ಐಟಮ್ನ ಸ್ವಲ್ಪ ಮನೆಗೆ ಎತ್ಕೊಂಡೆ. ಬೇಡ ಅಂತಲೇ ಎತ್ಕೊಂಡೆ. ನನ್ನ ಹಸ್ಬೆಂಡ್ಗೆ ನಾನೇ ತೊಗೊಳಕ್ಕೆ ಹೋದರೆ ಸುಮ್ಮನೆ ನನ್ನ ದುಡ್ಡು ಖರ್ಚಾಗುತ್ತೆ, ನನ್ನ ಹಸ್ಬೆಂಡ್ ದುಡ್ಡೇ ಖರ್ಚಾಗಲಿ ಅಂತೇಳ್ಬಿಟ್ಟು ಅವ್ರ ಜೇಬಿಗೆ ಕತ್ತರಿ ಹಾಕ್ತೆ. ನನ್ನ ಮಗ ಕಿನ್ನರ್ಜಾಯ್ ಹತ್ರನೇ ಪಪ್ಪ ನಿಂತಿದ್ದೆ. ಆ್ಯಕ್ಚುಲಿ ನಾನು ಬೇಡ ಅಂತೇಳ್ಬಿಟ್ಟು ಹಿಂಸೆ ಮಾಡ್ತಿದ್ದೆ. ನನ್ನ ಹಸ್ಬೆಂಡು ಅದು ನೋಡಿ ಹೆಂಗೆ ಕಿನ್ನರ್ಜಾಯ್ ಹತ್ರನೇ ನಿಂತಿದ್ದೆ ನಿಲ್ಕೊಂಡು. ಪಾಪ ಕೊಡಿಸ್ಬೇಕನ್ನಿಸುತ್ತೆ, ಅಲ್ಲೆಲ್ಲ ಆಲ್ರೆಡಿ ಹುಳ ಆಗಿದ್ದಾವೆ. ಸೊ ಹಾಗಾಗಿ ಅವನಿಗೆ ಕೊಡಿಸ್ಲಿಲ್ಲ. ನನ್ನ ಹಸ್ಬೆಂಡ್ ಅಲ್ಲಿ ಇದಾಗ್ತಿದ್ರು, ಬಿಲ್ ಹಾಕಿಸಿ ಚೆಕ್ ಮಾಡಿಸ್ತಾಯಿದ್ರು. ನಾನು ಈ ಕಡೆ ನಿಂತ್ಕೊಂಡಿದ್ದೆ ನನ್ನ ಮಗನ ಜೊತೆ. ಅವನು ಕಿನ್ನರ್ಜಾಯ್ ತಗೊಳಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ ಪಾಪ. ನೋಡಿ ಆಟ ಆಡ್ತಾ ಇದ್ದೇನೆ. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಓಡಿ ಬರ್ತಿದ್ದ. ಖುಷಿ ಅವನಿಗೆ ಆಟ ಆಡೋದು ಅಂದರೆ ಏನಾದರೂ ಇದ್ದರೆ. ಆದರೆ ನಮಗೆ ಭಯ, ಎಲ್ಲಿ ಬಿದ್ದು ಏನು ಮಾಡಿಬಿಡ್ತಾನಪ್ಪ, ಏನು ಡ್ಯಾಮೇಜ್ ಮಾಡ್ತಾನೆ, ಅವನು ಏನು ಡ್ಯಾಮೇಜ್ ಮಾಡ್ಕೊತಾನೆ ಅನ್ನೋದೇ ಒಂದು ಭಯ. ಸೊ ಏನೇನು ಬೇಕು ಶಾಪಿಂಗ್ ಮಾಡಿದ್ರು. ಆಮೇಲೆ ರೈಸ್ ಐಟಮ್ ಅವ್ಯಾವು ಏನು ಬೇಡವಾಗಿತ್ತು, ಮನೇಲಿ ಆಲ್ರೆಡಿ ಎಲ್ಲ ಫಿಲ್ ಆಗಿದೆ. ನನಗೊಂದು ಗ್ಲೀಸರಿನ್ ಬೇಕಾಗಿತ್ತು, ಆಲ್ಮಂಡ್ ಆಯಿಲ್ ಬೇಕಾಗಿತ್ತು, ತೊಗೊಂಡೆ. ಹಂಗೆ ಬರ್ತಾ ಇದ್ದೆ. ನನ್ನ ಹಸ್ಬೆಂಡು ಮೇಲೆ ಹೋಗಿ ಚೆಕ್ ಮಾಡಿಸ್ಕೊಬ ಪ್ಯಾನ್ದು ಅಂತ ಅಂದರು. ಸರಿ ಅಂತಬಿಟ್ಟು ನಾನು ನನ್ನ ಮಗ ಹೋಗಿ ಅದೆಲ್ಲ ಪ್ಯಾಕೇಜಿಂಗು ಚೆಕ್ ಮಾಡಿಸ್ಕೊಂಡು ಮತ್ತು ರಿಟರ್ನ್ ಪ್ಯಾಕೇಜ್ ಮಾಡಿಸ್ಕೊಂಡು ನನ್ನ ಮಗ ಏನೋ ಈಶ್ವರನ ವಿಗ್ರಹ ಮತ್ತು ನಂದಿ ವಿಗ್ರಹ ಒಂದು ಗಿಫ್ಟ್ ತೊಗೊಂಡು ಅಲ್ಲಿ ಏನೇನು ಕ್ರಾಫ್ಟಿಗೆ ಬೇಕು, ಏನೇನು ಕಲರ್ಸು, ಪೇಂಟಿಂಗ್ಸು, ಪಾತ್ರೆ A to Z ಎಲ್ಲ ಅಲ್ಲೇ ಸಿಗುತ್ತೆ. ನಮಗೇನಾದರೂ ಬೇಕಂದರೆ ಅರ್ಜೆಂಟಿಗೆ ಅಲ್ಲೇ ಹೋಗ್ತೀವಿ. ಕಿತ್ತೂರಿನಲ್ಲಿ ಚೆನ್ನಾಗಿದೆ ಬಿಗ್ ಡೇ. ನಿಮಗೂ ಏನಾದರೂ ನಿಯರ್ ಬೈ ಇದ್ದರೆ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ನನಗಂತೂ ಅದು ತುಂಬ ಇಷ್ಟ. ಏನು ಸಿಗೋಲ್ಲ, ಎಲ್ಲ ಸಿಗುತ್ತೆ ಕ್ರಾಫ್ಟಿಂದ ಹಿಡಿದು. ಮತ್ತು ಅಲ್ಲಿಂದ ಎಲ್ಲ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಸ್ಕೊಂಡು ರಿಟರ್ನ್ ಬಂದಾದಮೇಲೆ ಮನೇಲಿ ಏನು ಊಟ ಮಾಡೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಪನ್ನೀರ್ ಮಸಾಲ ಮಾಡಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ಹೆಂಗಿದ್ರು ನಾನ್ ವೆಜ್ ತಿನ್ನೋಂಗಿಲ್ವಲ್ಲ, ಉಪವಾಸ ಇದ್ವಿ. ಟೆಂಪಲಲ್ಲೇ ಸ್ವಲ್ಪ ಪ್ರಸಾದ ಕೊಟ್ಟಿದ್ರು, ಅದು ತಿನ್ಕೊಂಡಿದ್ವಿ.
ಹಾಗಾಗಿ ಮನೇಲೇ ಬಂದು ಸ್ವಲ್ಪ ಬೇಳೆ ಸಾಂಬಾರು ಅನ್ನ ಪನ್ನೀರ್ ಮಸಾಲೆ ಮಾಡಿದ್ದೆ. ಎಲ್ಲರೂ ಊಟ ಮಾಡಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಪನ್ನೀರ್ ಮಸಾಲೆ ಮಾಡಿದ್ದೆ. ಆ ಪನ್ನೀರ್ ಮಸಾಲೆದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.